ಡಿ ಕೆ ಶಿವಕುಮಾರ್ ಸಾರಥ್ಯದ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಉಳಿಗಾಲ ಇಲ್ವಾ? ಹೀಗೊಂದು ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರಿಗೆಲ್ಲ ಯಾರೆಲ್ಲ ಆತ್ಮೀಯರಾಗಿದ್ದರು, ಅತ್ಯಾಪ್ತರಾಗಿದ್ದರು, ಯಾರೆಲ್ಲ ಸಂಪುಟದಲ್ಲಿದ್ದರು ಅವ್ರನ್ನೆಲ್ಲ ದೂರ ಸರಿಸೋ ಕೆಲಸ ಏನಾದರೂ ನಡೀತಾ ಇದೆಯಾ ಅನ್ನುವ ಅನುಮಾನ, ಗೊಂದಲ, ಕುತೂಹಲ ಈಗ ಶುರುವಾಗಿದೆ. ಕಾರಣ ದಿಸ್ ಇಸ್ ದ ನ್ಯೂಸ್. ಸಿದ್ದರಾಮಯ್ಯನವ್ರು ಸುಮ್ಮನೆ ಕುಂತಿಲ್ಲ ರೀ, ಲಾಬಿ ಮಾಡ್ತಾನೆ ಇದ್ದಾರೆ. ಆದರೆ ಏನು ಲಾಬಿ ಮಾಡಿದ್ರು ಕೂಡ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಕಾಣ್ತಾ ಇದೆ. DKಶಿ ಸಂಪುಟ ಸೇರಲು ಹಿರಿಯ ನಾಯಕರು ಲಾಬಿ ಮೇಲೆ ಲಾಬಿ ನಡೆಸ್ತಾನೆ ಇದ್ದಾರೆ. ಮೊದಲ ಸಂಪುಟ ರಚನೆಯಲ್ಲಿ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿದ್ರು. ಆದರೆ DK ಶಿವಕುಮಾರ್ ಎರಡನೇ ಸಂಪುಟ ರಚನೆ ಇದೆಯಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಶಾಕ್ ಆಗಿದೆ. ಸಿದ್ದರಾಮಯ್ಯ ಬಲಗೈ ಬಂಟ ಎಸ್ ಯಾರು ಅಂತ ನೋಡೋಣ. ಹೈಕಮಾಂಡ್ ಶಾಕ್ ಕೊಟ್ಟಿದೆ ಅವರಿಗೆ. ಅವ್ರನ್ನ ಬಿಟ್ಟು ಬೇರೆ ಹೆಸರು ಹೇಳಿ ಅಂತ ಹೈಕಮಾಂಡ್ ಹೇಳಿದೆ ಅಂತೆ. ಅಂದರೆ ಯಾರು ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ನಮಗೆ ಅವರ ಅತ್ಯಾಪ್ತರು ಅಂತ ಹೇಳಿದಾಗ ಬಹಳಷ್ಟು ಜನ ಬರ್ತಾರೆ. ಅದರಲ್ಲಿ ಡಾಕ್ಟರ್ HC ಮಹದೇವಪ್ಪ ಅವರ ಹೆಸರು ಬಹಳ ದೊಡ್ಡದಾಗಿ ಸದ್ದು ಮಾಡುತ್ತೆ, ಸುದ್ದಿ ಆಗುತ್ತೆ, ಗಮನ ಸೆಳೆಯುತ್ತೆ. ಆಮೇಲೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅಂಥೇಳಿ ಹೇಳ್ತಾನೆ ಇದ್ರು ಯಾವಾಗಲೂ. ಓಕೆ, ಹಾಗಾದರೆ ಮಿನಿಸ್ಟರ್ ಅನ್ನೋ ಕನಸು ಗಗನ ಕುಸುಮ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಅವರು ಎಷ್ಟೇ ಒತ್ತಡ ಹೇರಿದ್ರು ಕೂಡ ಹೈಕಮಾಂಡ್ ಮಣಿತಾ ಇಲ್ಲ. ಯಾಕೆ ಹಿಂಗಾಗ್ಬಿಡ್ತು, ಲೆಕ್ಕ ಎಲ್ಲ ಉಲ್ಟಾಗಿ ಹೋಯ್ತಾ ಅಂತ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ಳೋ ಹಂಗೆ ಆಗಿದೆ. ಯಾಕಂತ ಹೇಳಿದ್ರೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ. ಓಕೆ, ಯಾವಾಗಲೂ ಅಷ್ಟೇ ಒಬ್ಬರು ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ಹೇಳಿದರೆ ಅವರೊಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ, ಅವ್ರ ಜೊತೆಗಿರುವಂಥವರು ಸಹಕಾರ ಕೊಡಬೇಕು, ಎದುರಾಳಿಗಳನ್ನು ಮಟ್ಟ ಹಾಕಬೇಕು, ಎದುರಾಳಿಗಳ ವೀಕ್ನೆಸ್ ಏನು ಅಂತ ಗೊತ್ತಾಗಬೇಕು, ನಮ್ಮ ಸ್ಟ್ರೆಂತ್ ಏನು ಅಂತ ತಿಳಿಸ್ಬೇಕು, ಮಾಧ್ಯಮದ ಮುಂದೆ ಯಾವ ರೀತಿ ಅಭಿಪ್ರಾಯವನ್ನು ಮಂಡಿಸಬೇಕು, ಯಾವ ರೀತಿ ಒಪಿನಿಯನ್ನ ಕ್ರಿಯೇಟ್ ಮಾಡಬೇಕು, ಹೀಗೆ ಎಲ್ಲ ಸಿದ್ಧ ಸೂತ್ರಗಳನ್ನು ಚರ್ಚೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅದು ಅತ್ಯಾಪ್ತರಿಗೆ, ಆತ್ಮೀಯರ ಹತ್ರ ಮಾತ್ರ ಅಂಥದ್ದೆಲ್ಲ ಹೇಳ್ಕೊಳ್ಳೋಕೆ ಸಾಧ್ಯ. ಈಗ ಅವ್ರಿಗೋಸ್ಕರ ಏನಾದರೂ ಫೈಟ್ ಮಾಡಬೇಕಲ್ಲ. ರಾಜೀನಾಮೆ ಅಂತೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈಗ ನನ್ನ ಆತ್ಮೀಯರಿಗಾದರೂ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅಂದರೆ ಹೆಂಗ್ರಿ ಅನ್ನುವ ಮನದಾಸೆ ಇದ್ದೇ ಇರುತ್ತೆ. ನಾನೊಬ್ಬ ಅಹಿಂದ ನಾಯಕ, ಮಾಸ್ ಲೀಡರ್, ಸುದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನುವ ಪಟ್ಟ ನನಗೆ ಸಿಕ್ಕಿದೆ. ಕಾಂಗ್ರೆಸ್ ನಾನಿಲ್ಲ ಅಂದರೆ ಇಲ್ಲ ಅನ್ನುವ ಒಂದು ನೆರೇಟಿವ್ನ ಸೆಟ್ ಮಾಡಿ, ಅದು ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಏನು ಹೇಳಲ್ಲ, ಆದರೆ ಆ ರೀತಿಯಾದಂಥ ವಾತಾವರಣವನ್ನು ರೂಪಿಸೋದಿದೆಯಲ್ಲ, ಅದು ಒಬ್ಬ ಲೀಡರ್ಗೆ ಸಾಧ್ಯ. ಇಂಥ ಒಬ್ಬ ದೊಡ್ಡ ಲೀಡರ್ ಹೇಳಿದರೆ ಕೇಳಬೇಕಲ್ರಿ. ಹಂಗೇನಿಲ್ಲ. ಈಗ ಹೈಕಮಾಂಡ್ ನಿಜಕ್ಕೂ ಹೈಕಮಾಂಡ್ ಆಗಿದೆಯಾ? ಯಾವಾಗಲೂ ಲೋ ಕಮಾಂಡ್ ಅಂತಿದ್ರು. ಓಕೆ, ನೋಡಿ, ಈಗ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಇಂಥವ್ರಿಗೆ ಖಾತೆ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಧಿಕೃತ ಮುದ್ರೆ ಬೇಕೇ ಬೇಕು. ನಾವೇನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾವು ಹೇಳ್ಬೋದು ನೋಡ್ರಿ ಇವ್ರು ಕೊಡ್ಬೋದಾ ಅಂತ. ಆದರೆ ಅಧಿಕೃತವಾಗಿ ಅಂತಿಮವಾಗಿ ಮುದ್ರೆ ಹಾಕಬೇಕಾದಂಥದ್ದು ಹೈಕಮಾಂಡ್ ಅನ್ನುವ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಅಲ್ಲೇ ಹೋಗ್ತಾರೆ. ಸದ್ಯಕ್ಕೆ 1-2 ಮಾಡೋಕ್ಕೆ ಕೇಳೋಕ್ಕೆ ಅಲ್ಲಿ ಹೋಗಲ್ಲ ಅಂತ ನಾವು ಅಂದ್ಕೊಳ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಈಗ ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಬಂಟ ಡಾಕ್ಟರ್ HC ಮಹದೇವಪ್ಪ ಅವರಿಗೆ ಹೈಕಮಾಂಡ್ ಹೈ ಶಾಕ್ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಮಹದೇವಪ್ಪನವರಿಗೂ ಕೂಡ ಎಲ್ಲೋ ಆಸೆ ಇತ್ತು, ಏನು ಮಂತ್ರಿ ಆಗೋ ಆಸೆ ಇದೆ, ಇಲ್ಲ ಅಂತಲ್ಲ. ಸಿದ್ದರಾಮಯ್ಯನವ್ರು ಏನೋ ಮಾಡಿಬಿಡ್ತಾರೆ, ಅವ್ರು ಹೇಳಿದ್ರೆ ಆಗ್ಬಿಡುತ್ತೆ ಅನ್ನುವ ಭಾವನೆಯಲ್ಲಿ ಇದ್ರು. ಆದರೆ ಯಾಕೆ ಉಲ್ಟಾ ಅದಂಗೆ ಕಾಣಿಸ್ತಾ ಇದೆ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡೋಕೆ ಸುತಾರಾಮ್ ಒಪ್ತಾ ಇಲ್ವಂತೆ. ಅಂತೀವಲ್ಲ, ಬಿಲ್ಕುಲ್ ಸುತಾರಾಮ್ ಒಪ್ತಾ ಇಲ್ಲ ಹೈಕಮಾಂಡ್. ಸಿದ್ದು ಪಟ್ಟಿಗೆ ಇತಿಹಾಸ ತೆಗೆದಿದ್ದಾರೆ ರಾಹುಲ್ ಗಾಂಧಿ. ಏನೇನಾಯ್ತು ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದುಜಿ 2018ರಲ್ಲಿ ನಿಮ್ಮ ಕಾರಣಕ್ಕೆ ಮಹದೇವಪ್ಪಗೆ ಟಿಕೆಟ್ ನೀಡಿದ್ದು. 2018ರಲ್ಲಿ 25,000ಕ್ಕೂ ಹೆಚ್ಚಿನ ಮತಗಳಲ್ಲಿ ಚುನಾವಣೆಯಲ್ಲಿ ಸೋತರು. 2023ರಲ್ಲೂ ನಿಮ್ಮ ಕಾರಣಕ್ಕೆ ಮತ್ತೆ T.N. ಟಿಕೆಟ್ ಕೊಟ್ವಿ. ಏನಾಯ್ತು? ಇದೇ ಮಹದೇವಪ್ಪ ಕೊನೆ ಚುನಾವಣೆ ಅಂತ ನೀವೇ ಹೇಳಿದ್ರಿ. ಈಗ ಮತ್ತೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದೀರಾ. ಹೇಳಿ, ಏನು ಸರಿನಾ? ನಿಮ್ಮ ಸರ್ಕಾರದಲ್ಲಿ ಅವ್ರನ್ನ ಮಂತ್ರಿ ಮಾಡಿದ್ವೋ ಇಲ್ವೋ? ಮಾಡಿದ್ವಿ. ಈಗ ಮತ್ತೆ ಮಾಡಬೇಕು ಅಂದರೆ ಈಗ ಬೇಡ, ಸಾಕು ಅಂತ ಹೈಕಮಾಂಡ್ ಹೇಳ್ತಾ ಇದೆಯಂತೆ. 2024ರಲ್ಲಿ ಚಾಮರಾಜನಗರದಿಂದ ಲೋಕಸಭೆಗೆ ನಿಲ್ಲೋಕೆ ಹೇಳಿದ್ರಿ, ನೀವೇ ತಡೆದು ಮುಂದುವರಿಸಿದ್ರಿ. ಮತ್ತೆ ಈಗ ಮಂತ್ರಿ ಸ್ಥಾನ ಬೇಡ, ಮಹದೇವಪ್ಪಗೆ ರಾಜ್ಯ ರಾಜಕಾರಣ ಸಾಕು, ರಾಷ್ಟ್ರ ರಾಜಕಾರಣಕ್ಕೆ ಬೇಕಾದರೆ ಬರಲಿ. ಸಿದ್ದರಾಮಯ್ಯ ಅವರಿಗೆ
ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೊಂದು ಈ ಮನಮುಟ್ಟುವ ರೀತಿಯಲ್ಲಿ ಸಂಭಾಷಣೆ ನಡೆಸಿದ್ದಾರೆ, ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ನೀವು ಹೇಳ್ದಂಗೆಲ್ಲ ಮಾಡಿದ್ದೀವಲ್ಲ, ಇನ್ನೂ ಮಾಡಿದರೆ ಈಗ ಚೆನ್ನಾಗಿ ಸಾಕು. ಅವ್ರದ್ದು ಸೇವೆ ರಾಜ್ಯ ರಾಜಕಾರಣಕ್ಕೆ, ಬೇಕಾದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರ ನೋಡೋಣ, ಇಂಥದ್ದೇಂತ ಹೇಳಿಲ್ಲ, ಒಟ್ಟು ಇದರಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸುತಾರಾಮ್ ಇಷ್ಟ ಇರಲ್ಲ. ಮಹದೇವಪ್ಪ ಅವ್ರನ್ನೆಲ್ಲ ಸೇರಿಸ್ಕೊಳ್ಳಿ ಅನ್ನೋ ಭಾವನೆ. ನಮ್ಮದೇ ಲಿಸ್ಟ್ ದೊಡ್ಡದಿದೆ, ಹನುಮಂತನ ಬಾಲದ ಥರ ಪಟ್ಟಿ ದೊಡ್ಡದಿದೆ, ಅಂಥದ್ರಲ್ಲಿ ಇವ್ರಿಗೆಲ್ಲ ನಾವು ಸಚಿವ ಸಂಪುಟ ಸ್ಥಾನ ಕೊಟ್ಬಿಟ್ರೆ, ಸಂಪುಟದಲ್ಲಿ ಸಚಿವರನ್ನ ಮಾಡ್ಕೊಂಡ್ಬಿಟ್ರೆ ಹೆಂಗ್ರಿ ಅನ್ನುವ ಒಂದು ಭಾವನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಆನ್ ಲೈವ್. ಎಸ್, ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ದೀಪಾ ಕುಕ್ಕುವಾಡ. ದೀಪಾ, ವೆಲ್, ಸರ್ಕಾರ ರಚನೆ ಸಂದರ್ಭದಲ್ಲಿ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಬಹಳಷ್ಟು ರಿಪೋರ್ಟ್ ಮಾಡಿರ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೊಸ ಪಾಯಿಂಟ್ ಏನಂತ ಅನಿಸುತ್ತೆ, ಎಚ್ ಸಿ ಮಹದೇವಪ್ಪ ಅವರಿಗೆ ಯಾವ್ಯಾವ ಕಾರಣಕ್ಕೆ ಈಗ ಇಲ್ಲಿ ಮಂತ್ರಿ ಸ್ಥಾನ ಬೇಡ ಅಂತ ಹೇಳಲಾಗ್ತಾ ಇದೆ. ದಟ್ ಡಸಂಟ್ ಮೀನ್ ಏನು ಅವರು ಅಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತ ಕೇಳ್ತಾ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸುತಾರಾಮ್ ಇಷ್ಟ ಇಲ್ಲದೆ ಇರೋದಕ್ಕೆ ಹೈಕಮಾಂಡ್ ಈ ರೀತಿ ಹೇಳ್ತಾ ಇದೆಯಾ, ಅಥವಾ ಸಿದ್ದರಾಮಯ್ಯನವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವ್ರ ಪರವಾಗಿ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸಿದ್ದಾರೆ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅನ್ನುವ ಚಿಂತನೆ ಏನಾದರೂ ಹೈಕಮಾಂಡ್ ಮಾಡ್ತಾ ಇದೆಯಾ? ವಾಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ಹೈಕಮಾಂಡ್? ಪ್ಲೀಸ್ ಗೋ ಹೆಡ್. ಸಮುದಾಯವಾರು ನೋಡ್ತಾ ಹೋದ್ರೆ ಮಹದೇವಪ್ಪ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು, ಒಳ್ಳೊಳ್ಳೆ ಖಾತೆಗಳು ಸಿಕ್ಕಿತ್ತು, ಎಲ್ಲವೂ ಕೂಡ ಸದ್ಯಕ್ಕೆ ಅಂದ್ರೆ ಒಂದು ಬಾರಿ ಈಗ ಸ್ಪೆಷಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರು ಸಿಎಂ ಆದ ಅಂದ್ರೆ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಸಚಿವರಾದ ಬಳಿಕ ಮತ್ತೆ ಅವರಿಗೆ ಅವಕಾಶ ಬೇಡ ಅನ್ನುವಂತಹ ನಿಟ್ಟಿನಲ್ಲಿಯೇ ಒಂದಿಷ್ಟು ಬಹಳಷ್ಟು ದಿನಗಳಿಂದ ಒಂದು ಚರ್ಚೆ ಇತ್ತು. ಯಾಕಂದ್ರೆ ಈಗ ಅಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು, ಸಮುದಾಯವಾರು ನೋಡ್ತಾ ಹೋದ್ರೆ ಅವಕಾಶಗಳು ಬೇರೆಯವ್ರಿಗೂ ಸಿಗ್ಲಿ ಅನ್ನುವಂತಹದ್ದಿತ್ತು. ಆದ್ರೆ ತೀರಾ ಮಟ್ಟಿನ ಅತ್ಯಾಪ್ತರು ಸಿದ್ದರಾಮಯ್ಯಗೆ ಅನ್ನುವಂಥವ್ರನ್ನ ದೂರ ಇಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ಗಳು ನಡೀತಿದೆ ಅನ್ನುವಂತಹ ಚರ್ಚೆ ಕೂಡ ಇತ್ತು. ಈ ಬೆನ್ನಲ್ಲೇ ಇದೀಗ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೈ ತಪ್ತಾ ಇದೆ ಅಥವಾ ಕೊಡೋದಿಕ್ಕೆ ಸುತಾರಾಮ್ ಹೈಕಮಾಂಡ್ ಒಪ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇದೀಗ ದೊಡ್ಡ ಮಟ್ಟಿನ ಚರ್ಚೆಗೆ ಗ್ರಾಸವಾಗಿದೆ. ಅವರ ಪರವಾಗಿ ಸಾಕಷ್ಟು ಪ್ರತಿಭಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಅಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ನಾಯಕರು ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಮಟ್ಟಿಗೆ ಇನ್ನೇನಾದ್ರೂ ಬಿ ಪ್ಲಾನ್ ಅನ್ನ ಮಾಡ್ಕೋಬಹುದು, ಸಮುದಾಯ ಇರೋದ್ರಿಂದ ಸಮುದಾಯವನ್ನ ಎತ್ತುಕಟ್ಟಬಹುದು, ಅಥವಾ ಉಳಿದಂತೆ ಮುಂಬರುವಂತಹ ಚುನಾವಣೆಗಳಿಗೆ ಅವರಿಂದ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ರಾಷ್ಟ್ರ ರಾಜಕಾರಣದ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇದೆ. ಆದ್ರೆ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ತಮ್ಮದೇ ಆದ ಮಂತ್ರಿಮಂಡಲ ಇರಬೇಕು ಅನ್ನುವಂತಹದ್ದು ಇದ್ದೇ ಇರುತ್ತೆ, ಅದು ಯಾವುದೇ ಸಿಎಂ ಆದ್ರೂ ಕೂಡ ಹೌದು. ಹಾಗಾಗಿ ಒಂದಿಷ್ಟು ಹಿರಿಯರನ್ನ ದೂರ ಇಟ್ಟು ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಂಗಿದೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿಯೇ ಮಹದೇವಪ್ಪ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡೋದಕ್ಕೆ ಸುತಾರಾಮ್ ಒಪ್ತಿಲ್ಲ ಅನ್ನುವಂತಹದ್ದು ಕೂಡ ಸದ್ಯ ರಾಜಕೀಯ ಓಕೆ ದೀಪಾ, ಫೈನ್, ಐ ಗಾಟ್ ಇಟ್. ಈಗ ರಾಷ್ಟ್ರ ರಾಜಕಾರಣಕ್ಕೆ ಬರಲಿ ಅನ್ನೋದು ಸುಮ್ಮನೆ ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಾರಲ್ಲ, ಹಾಗೆ ಸುಮ್ಮನೆ ಏನೋ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದೆಯಾ ಹೈಕಮಾಂಡ್ ಮಹದೇವಪ್ಪ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ನಿಜಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬರಲಿ ಅಂತಿದೆಯಾ? ಅಂದರೆ ಬಂದರೆ ಏನು ಹುದ್ದೆ ಅಂತನಾ, ಅಥವಾ ನೆಕ್ಸ್ಟು ಸಂಸದ ಸ್ಥಾನಕ್ಕೆ ಏನಾದರೂ ಅವ್ರು ನಿಲ್ಲಿ ಅಂತನಾ, ಅಥವಾ ಪಕ್ಷ ಬಲವರ್ಧನೆಗೆ ಏನಾದರೂ ಅವರು ಅನುಕೂಲ ಮಾಡಲಿ ಅಂತನಾ, ಅವರು ಆ ನಿಟ್ಟಿನಲ್ಲಿ ಕಾರ್ಯನಿರತರಾಗಲಿ, ಇನ್ವಾಲ್ವ್ ಆಗಲಿ ಅಂತ ಏನಾದರೂ ಇಂಟೆನ್ಷನ್ ಇದೆಯಾ? ವಾಟ್ ಡಸ್ ಇಟ್ ಮೀನ್ ಎಕ್ಸಾಕ್ಟ್ಲಿ? ರಾಘವ್ ಸೂರ್ಯ, ಸಿದ್ದರಾಮಯ್ಯ ಅವರ ಜೊತೆಗಿದ್ದಂತಹ ಒಂದಿಷ್ಟು ಜನ ನಾಯಕರುಗಳು ತಮ್ಮದೇ ಆದಂತಹ ಸಮುದಾಯದ ಬಲವನ್ನ ಹೊಂದಿದ್ದಂತಹ ನಾಯಕರುಗಳು. ಅದು ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಅನೇಕರ ಹಿರಿಯ ಸಚಿವರುಗಳು ತಮ್ಮದೇ ಆದಂತಹ ಒಂದು ಸಮುದಾಯದ ಬಲ ಜೊತೆಗೆ ತಮ್ಮ ಅಕ್ಕಪಕ್ಕ ಜಿಲ್ಲೆಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ಸಾಮರ್ಥ್ಯ ಇದ್ದಂತಹ ನಾಯಕರುಗಳು. ಹಾಗಂತ ಮಹದೇವಪ್ಪನವರು ತುಂಬಾ ಮಟ್ಟಿನ ಎಫೆಕ್ಟ್ ಇಲ್ಲದೆ ಇದ್ರು, ಅಟ್ಲೀಸ್ಟ್ ಸಮುದಾಯ ಅನ್ನುವಂತಹ
ಅನ್ನುವಂತಹದ್ದು ಅವರ ಹಿಂದೆ ಇದೆ ಅನ್ನುವಂಥದ್ದು ಅನೇಕರ ವಾದ. ಹೀಗಾಗಿ ಈಗ ಸದ್ಯಕ್ಕೆ ಸಚಿವ ಸ್ಥಾನ ಕೈತಪ್ತು ಅಂತಂದ್ರೆ ಅವರಿಗೆ ಇನ್ಯಾವ ಹುದ್ದೆಯನ್ನು ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ? ಸದ್ಯಕ್ಕಂತೂ ಇಲ್ಲಿ ಯಾವುದೋ ಮುಖ್ಯ ಆಪ್ತ ತೀರಾ ಮಟ್ಟಿನ ಮಂತ್ರಿಮಂಡಲದ ಆಪ್ತ ಶಾಖೆಯಲ್ಲಿರುವಂಥದ್ದು ಆ ರೀತಿಯಾದಂತಹದ್ದು ಯಾವುದನ್ನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಆಪ್ಷನ್ ಇರುವಂತಹದ್ದು ಮುಂಬರುವಂತಹ ಚುನಾವಣೆಯಲ್ಲಿ ಏನು ರಾಷ್ಟ್ರ ರಾಜಕಾರಣಕ್ಕೆ ಬರಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಫರ್ ಅನ್ನ ನೀಡಿರ್ಬೋದು. ಆದರೆ ತಕ್ಷಣಕ್ಕೆ ಎಲ್ಲವನ್ನು ಕೂಡ ಸುಮ್ಮನಾಗಿಸಬೇಕಾಗಿದ್ದು ಹೈಕಮಾಂಡ್ ನಾಯಕರಲ್ಲಿ ಇರುವಂತಹ ದೊಡ್ಡ ತಲೆನೋವು. ಅದು ಸಚಿವ ಸ್ಥಾನ ಖಾತೆ ಬದಲಾವಣೆ ಆಗಿರ್ಬೋದು, ಬೇರೆಯವರಿಗೆ ಅಂದ್ರೆ ಹಿರಿಯರಿಗೆ ಸಚಿವ ಸ್ಥಾನ ನೀಡುವಂತಹದ್ದಾಗಿರ್ಬೋದು, ಎಲ್ಲದರಿಂದನೂ ಕೂಡ ಅವರು ತಲೆ ತೊಳ್ಕೋಬೇಕಾಗಿದೆ. ಹಾಗಾಗಿಯೇ ಏನು ಮಹದೇವಪ್ಪ ಅವರಿಗೆ ಈ ಆಫರ್ ಅನ್ನ ನೀಡಿರ್ಬೋದು. ಆದ್ರೆ ಬದಲಾದ ಸಿನಾರಿಯೋ ಒಳಗಡೆ ಮುಂಬರುವಂತಹ ಚುನಾವಣೆಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹದ್ದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇರೋದ್ರಿಂದ ತಕ್ಷಣಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರವನ್ನ ಹೈಕಮಾಂಡ್ ಮಾಡ್ದಂಗೆ ಕಾಣ್ತಿದೆ. ಥ್ಯಾಂಕ್ ಯು ದೀಪಾ. ಎಸ್, ಓಕೆ. ಸರ್ಕಾರ ರಚನೆ ಅಂತ ಹೇಳಿದಾಗ ಹೊಸದಾಗಿ ಏನಾದರೂ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದಾಗ ಎಲ್ಲ ಪಕ್ಷಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಪಟ್ಟುಗಳಿರುತ್ತವೆ, ಬೇಡಿಕೆಗಳಿರುತ್ತವೆ, ಖ್ಯಾತೆಗಳಿರುತ್ತವೆ. ಖಾತೆ ಅಂತ ಹೇಳಿದ ಮೇಲೆ ಅದೊಂದು ದೊಡ್ಡ ಕಥೆನೇ ಆಗ್ಬಿಡುತ್ತೆ ಅನ್ನೋದು ಕೂಡ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ಸಮಾಚಾರ. ಹಿಂಗಿರುವಾಗ ಹೆಂಗ್ರಿ ಇವರು ಅಭಿವೃದ್ಧಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ? ಅವರವರ ಏನೋ ಇಲಾಖೆಯನ್ನು ನೋಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಅಭಿವೃದ್ಧಿಯೂ ಆಗಬೇಕು, ಸ್ವ ಅಭಿವೃದ್ಧಿಯೂ ಆಗಬೇಕು ಅನ್ನೋದು ಕೂಡ ಇದ್ದೇ ಇರುತ್ತೆ. ಇದು ಯಾವುದೂ ಕೂಡ ರಹಸ್ಯವಾಗಿ ಉಳಿದಿಲ್ಲ. ಎಸ್.